ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಅಪರಿಚಿತ್ ಸಿನಿಮಾದ ಒಳಗಿಳಿದು ನೋಡೋಣ. ಇದು ಬರೀ ಒಂದು ಕಥೆಯಲ್ಲ, ಬದಲಿಗೆ ನ್ಯಾಯಕ್ಕಾಗಿ ಹಂಬಲಿಸಿ ಕೊನೆಗೆ ಒಡೆದು ಹೋದ ಒಂದು ಮನಸ್ಸಿನೊಳಗೆ ನಾವು ಮಾಡುವ ಒಂದು ಪಯಣ. ಅಂಬಿ, ಅಪರಿಚಿತ್ ಮತ್ತು ರೆಮೋ, ಒಬ್ಬನೇ ವ್ಯಕ್ತಿಯೊಳಗಿನ ಈ ಮೂರು ಮುಖಗಳು ಹುಟ್ಕೊಂಡಿದ್ದು ಹೇಗೆ? ಇದರ ಹಿಂದಿನ ಸೈಕಾಲಜಿ ಏನು? ಬನ್ನಿ ಆಳವಾಗಿ ನೋಡೋಣ. ಒಂದು ಕ್ಷಣ ಯೋಚಿಸಿ ನೋಡಿ. ನಾವು ದಿನನಿತ್ಯ ನೋಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ಮರಣದಂಡನೆ ಅಂತ ದೊಡ್ಡ ಶಿಕ್ಷೆ ಕೊಡೋದಾದ್ರೆ, ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಇಡೀ ಸಿನಿಮಾದ ಆತ್ಮ. ಸಣ್ಣ ತಪ್ಪುಗಳಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಸರಿನಾ? ಅಥವಾ ಇಡೀ ಸಿಸ್ಟಮ್ ಕುಸಿದು ಬಿದ್ದಾಗ ಇಂಥದೊಂದು ಕ್ರೌರ್ಯ ಬೇಕೇ ಬೇಕಾ? ಈ ಪ್ರಶ್ನೆ ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ. ಮೊದಲು ಭೇಟಿಯಾಗೋಣ ನಮ್ಮ ಕಥೆಯ ಹೀರೋ ಅಂಬಿಯನ್ನ. ಇವನೊಬ್ಬ ವಕೀಲ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇವನೊಬ್ಬ ಪರ್ಫೆಕ್ಟ್ ಆದರ್ಶವಾದಿ. ಎಲ್ಲರೂ ರೂಲ್ಸ್ ಬ್ರೇಕ್ ಮಾಡೋ ಈ ಜಗತ್ತಲ್ಲಿ ಇವನೊಬ್ಬ ಮಾತ್ರ ಅದನ್ನೇ ಉಸಿರಾಡ್ಕೊಂಡು ಬದುಕೋದು. ಅವನಿಗೆ ನಿಯಮ ಪಾಲನೆ ಅನ್ನೋದು ಹವ್ಯಾಸ ಅಲ್ಲ, ಅದೊಂದು ಗೀಳು. ಆದ್ರೆ ಇದೇ ಆದರ್ಶವಾದ ಅವನಿಗೆ ಹೇಗೆ ತಿರುಗುಬಾಣ ಆಗತ್ತೆ ಅನ್ನೋದೇ ಮುಂದಿನ ಕಥೆ. ಇಲ್ಲಿರೋ ಪಟ್ಟಿ ನೋಡಿ, ಇವು ಬರೀ ಸಮಸ್ಯೆಗಳಲ್ಲ, ಇವು ಅಂಬಿಯ ಮನಸ್ಸಿನ ಮೇಲೆ ಪ್ರತಿದಿನ ಬೀಳೋ ಸಣ್ಣ ಸಣ್ಣ ಪೆಟ್ಟುಗಳು. ಒಂಥರ ಪ್ರೆಷರ್ ಕುಕ್ಕರ್ ತರ ಅವನ ತಲೆಯಲ್ಲಿ ಈ ಭ್ರಷ್ಟಾಚಾರ, ಈ ನಿರ್ಲಕ್ಷ್ಯ ಎಲ್ಲವೂ ಕುದಿಯುತ್ತಿರುತ್ತೆ. ಈ ಸಾಮಾಜಿಕ ಕೊಳೆಯನ್ನು ಅವನ ಆದರ್ಶವಾದಿ ಮನಸ್ಸು ಸಹಿಸಿಕೊಳ್ಳಲಾಗದೆ ಒದ್ದಾಡ್ತಿರುತ್ತೆ. ಯಾವಾಗ ಕಾನೂನಿನ ಮೂಲಕ ಏನೂ ಬದಲಾಯಿಸಲು ಆಗಲ್ಲ ಅಂತ ಅಂಬಿಗೆ ಗೊತ್ತಾಗುತ್ತೋ, ಆಗ ಅವನೊಳಗಿನ ಹತಾಶೆ ಮತ್ತು ಕೋಪಕ್ಕೆ ಒಂದು ದಾರಿ ಬೇಕಾಗತ್ತೆ. ಅಪರಿಚಿತ್ ಅನ್ನೋದು ಆ ಹತಾಶೆಯ ಹಿಂಸಾತ್ಮಕ ರೂಪ. ಅಂಬಿ ಏನ್ ಮಾಡೋಕ್ಕಾಗಲ್ವೋ ಅಪರಿಚಿತ್ ಅದನ್ನ ಮಾಡಿ ಮುಗಿಸ್ತಾನೆ. ಇದು ಅಂಬಿಯ ಮನಸ್ಸಿನ ಒಂದು ರಕ್ಷಣಾತ್ಮಕ ತಂತ್ರ ಅಷ್ಟೇ. ಇಲ್ಲಿಂದ ಶುರುವಾಗುತ್ತೆ ಅಂಬಿಯ ಮನಸ್ಸಿನೊಳಗಿನ ಮಹಾಸ್ಫೋಟ. ಯಾವಾಗ ಸಿಸ್ಟಮ್ ಕೈ ಕೊಡುತ್ತೋ ಆಗ ಹುಟ್ಟುಕೊಳ್ಳುತ್ತೆ ನ್ಯಾಯದ ಒಂದು ಹೊಸ ಭಯಾನಕ ರೂಪ. ಅಪರಿಚಿತ್ನ ಎಂಟ್ರಿ ಅಂದ್ರೆ ಅದು ಬರೀ ಹಿಂಸೆಯ ಆರಂಭ ಅಲ್ಲ, ಅದು ಅಂಬಿಯ ಸಹನೆಯ ಕಟ್ಟೆ ಒಡೆದು ಅವನೊಳಗಿನ ಕ್ರೋಧ ಹೊರಗೆ ಬಂದ ರೀತಿ. ಅಪರಿಚಿತ್ ತನ್ನ ಕ್ರೌರ್ಯಕ್ಕೆ ಗರುಡ ಪುರಾಣದ ಸಮರ್ಥನೆ ಕೊಡ್ತಾನೆ. ಯಾಕೆ? ಸಿಂಪಲ್, ಇವತ್ತಿನ ಕಾನೂನು ಅವನ ಕೈ ಹಿಡಿಲಿಲ್ಲ. ಅವನು ಹಳೆಯ, ಯಾರೂ ಪ್ರಶ್ನೆ ಮಾಡೋಕ್ ಆಗದ ಒಂದು ಗ್ರಂಥದ ಮೊರೆ ಹೋಗ್ತಾನೆ. ಅವನು ಮಾಡೋ ಕೊಲೆಗಳಿಗೆ ಅದೊಂದು ರೀತಿ ದೈವಿಕ ಸಮರ್ಥನೆ ಅಥವಾ ಡಿವೈನ್ ಜಸ್ಟಿಫಿಕೇಶನ್ ಕೊಡೋ ಪ್ರಯತ್ನ ಇದು. ನೋಡಿ, ಅಪರಿಚಿತ್ ಕೊಡೋ ಪನಿಷ್ಮೆಂಟ್ಸ್ ಸುಮ್ನೆ ಕ್ರೂರ ಅಲ್ಲ, ಅದಕ್ಕೊಂದು ಲಾಜಿಕ್ ಇದೆ. ಒಂಥರ ವಿಕೃತ ಪೊಯೆಟಿಕ್ ಜಸ್ಟಿಸ್ ಅಂತಾರಲ್ಲ ಹಾಗೆ. ಯಾವ ತಪ್ಪು ಮಾಡಿದಾರೋ ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆ. ಅವನ ಪ್ರಕಾರ ಜನರಿಗೆ ಭಯ ಹುಟ್ಸಿದ್ರೆ ಮಾತ್ರ ಅವರು ಸರಿದಾರಿಗ್ ಬರೋದು. ಸರಿ, ಕೋಪಕ್ಕೆ ಅಪರಿಚಿತ್ ಉಟ್ಕೊಂಡ, ಹಾಗಾದ್ರೆ ಪ್ರೀತಿಗೆ? ಅಲ್ಲೇ ಎಂಟ್ರಿ ಕೊಡೋದು ರೆಮೋ. ಅಪರಿಚಿತ್ ಅಂಬಿಯ ದಮನಿತ ಕೋಪದ ರೂಪವಾದ್ರೆ ರೆಮೋ ಅವನ ದಮನಿತ ಆಸೆಗಳ ಪ್ರತಿರೂಪ. ಅಂಬಿ ಎಷ್ಟು ಸೈಲೆಂಟೋ, ರೆಮೋ ಅಷ್ಟೇ ಸ್ಟೈಲಿಶ್. ಅಂಬಿ ಏನಾಗ್ಬೇಕು ಅಂತ ಕನ್ಸ್ಕಾಣ್ತಾನೋ ಅದೇ ರೆಮೋ. ಈಗ ಕಥೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ತಗೊಳುತ್ತೆ. ಪೊಲೀಸರು ಬರೀ ಕೊಲೆಗಾರನ್ನ ಹುಡುಕ್ತಾ ಇಲ್ಲ, ಅವರು ಒಂದು ದೊಡ್ಡ ಸೈಕಲಾಜಿಕಲ್ ಪಜಲ್ ಬಿಡಿಸ್ತಾ ಇದ್ದಾರೆ. ಒಬ್ಬನೇ ಮನುಷ್ಯನೊಳಗೆ ಒಬ್ಬ ವಕೀಲ, ಒಬ್ಬ ಸೀರಿಯಲ್ ಕಿಲ್ಲರ್ ಮತ್ತೊಬ್ಬ ಲವರ್. ಇದು ಹೇಗ್ ಸಾಧ್ಯ? ಇದು ತನಿಖೆಯ ಮುಖ್ಯ ಪ್ರಶ್ನೆ ಆಗತ್ತೆ. ಇದಕ್ಕೆ ವೈದ್ಯಕೀಯ ಲೋಕದಲ್ಲಿ ಒಂದು ಹೆಸರಿದೆ, ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್. ಇದನ್ನ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತಾನೂ ಕರೀತಾರೆ. ಇದು ಯಾಕಾಗುತ್ತೆ ಅಂದ್ರೆ, ಮನಸ್ಸಿಗೆ ತಡ್ಕೊಳ್ಳೋಕ್ ಆಗದಷ್ಟು ದೊಡ್ಡ ಆಘಾತ ಆದಾಗ ಅದು ತನ್ನನ್ನ ತಾನು ರಕ್ಷಿಸ್ಕೊಳ್ಳೋಕೆ ಒಡೆದೋಗುತ್ತೆ. ಒಂದೊಂದು ತುಣುಕು ಒಂದೊಂದು ಪರ್ಸನಾಲಿಟಿ ಆಡ್ಬಿಡುತ್ತೆ. ಒಂದೇ ದೇಹದಲ್ಲಿ 3 ಜನ: ಅಂಬಿ, ಅಪರಿಚಿತ್, ರೆಮೋ. ಇಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತಾ? ಅಂಬಿಗೆ ಅಪರಿಚಿತ್ ಮತ್ತು ರೆಮೋ ಬಗ್ಗೆ ಗೊತ್ತೇ ಇಲ್ಲ, ಆದ್ರೆ ಅವರಿಬ್ಬರಿಗೂ ಅಂಬಿ ಯಾರು ಅಂತ ಗೊತ್ತು. ಯಾಕಂದ್ರೆ ಅವ್ರು ಹುಟ್ಟಿದ್ದೇ ಅಂಬಿಯ ಕೋಪ ಮತ್ತು ಆಸೆಯಿಂದ. ಇದು ಅವನ ಮನಸ್ಸಿನೊಳಗಿನ ಒಂದು ನಿರಂತರ ಯುದ್ಧ. ಹಾಗಿದ್ರೆ ಇಷ್ಟೆಲ್ಲ ಆಗೋಕೆ ಅಸ್ಲಿ ಕಾರಣ ಏನು? ಅಂಬಿಯ ಮನಸ್ಸು ಯಾಕೆ ಈ ರೀತಿ 3 ತುಂಡಾಯ್ತು? ಅದಕ್ಕೊಂದು ಕಾರಣವಿದೆ. ಒಂದು ಆಘಾತಕಾರಿ, ನೋವಿನ ಕಥೆಯಿದೆ. ಬನ್ನಿ ಕಥೆಯ ಅತ್ಯಂತ ಭಾವನಾತ್ಮಕ ಘಟ್ಟಕ್ಕೆ ಹೋಗೋಣ. ಇಲ್ಲಿ ನೋಡಿ, ಒಂದರ ಹಿಂದೊಂದು ನಡೆದ ಸಣ್ಣ ಸಣ್ಣ ತಪ್ಪುಗಳು. ಲೈನ್ಮ್ಯಾನನ ಬೇಜವಾಬ್ದಾರಿಯಿಂದ ಹಿಡಿದು ರಿಕ್ಷಾ ಡ್ರೈವರ್ನ ದುರಾಸೆಯವರೆಗೆ ಪ್ರತಿಯೊಬ್ಬರ ಒಂದು ಪರವಾಗಿಲ್ಲ ಬಿಡು ಅನ್ನೋ ನಿರ್ಲಕ್ಷ್ಯ ಅಂಬಿಯ ತಂಗಿಯ ಪ್ರಾಣವನ್ನೇ ತೆಗ್ಬಿಡ್ತು. ಆದ್ರೆ ಅಸ್ಲಿ ಆಘಾತ ಆಗಿದ್ದು ಕೋರ್ಟ್ನಲ್ಲಿ. ನ್ಯಾಯ ಸಿಗ್ಲಿಲ್ಲ. ಆ ಕ್ಷಣದಲ್ಲಿ ಅಂಬಿಯ ಮನಸ್ಸು ಪುಡಿಪುಡಿಯಾಯಿತು. ನ್ಯಾಯಾಲಯದಲ್ಲಿ ಅಂಬಿ ತಂದೆಯ ಈ ಮಾತು ಕೇಳಿ, ಇದೇ ಅಪರಿಚಿತ್ ಹುಟ್ಟೋಕೆ ಕಾರಣವಾದ ನಂಬಿಕೆ. ಸಿಸ್ಟಮ್ ಕೆಟ್ಟಿಲ್ಲ, ಅದ್ರಲ್ಲಿರೋ ಜನ ಕೆಟ್ಟಿದ್ದಾರೆ, ಪ್ರತಿಯೊಬ್ರೂ ತಮ್ಮ ಜವಾಬ್ದಾರಿ ಮರೆತಿದ್ದಾರೆ. ಇದೇ ಫಿಲಾಸಫಿ ಮೇಲೆ ಅಪರಿಚಿತ್ ತನ್ನ ನ್ಯಾಯವನ್ನ ಜಾರಿ ಮಾಡ್ತಾನೆ. ಸರಿ,
ಕತೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಇಲ್ಲಿ ಕಾನೂನು, ಸೈಕಾಲಜಿ ಎದುರುಬದುರಾಗಿ ನಿಲ್ಲುತ್ತೆ. ಪ್ರಶ್ನೆ ಇರೋದು, ಅಂಬಿಯನ್ನ ಶಿಕ್ಷಿಸ್ಬೇಕಾ ಅಥವಾ ಅವನೊಳಗಿರೋ ಅಪರಿಚಿತ್ನನ್ನ? ಕೋರ್ಟ್ ಏನ್ ಹೇಳುತ್ತೆ? ಕೋರ್ಟ್ ಒಂದು ತುಂಬಾನೇ ವಿಭಿನ್ನವಾದ ತೀರ್ಪು ಕೊಡುತ್ತೆ. ಅಂಬಿ ತಪ್ಪು ಮಾಡಿಲ್ಲ, ಅವನು ಒಬ್ಬ ಪೇಷಂಟ್. ಹಾಗಾಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಅವನೊಳಗಿನ ಅಪರಿಚಿತ್ ಅನ್ನೋ ಪರ್ಸನಾಲಿಟಿಯನ್ನ ಸಾಯಿಸಬೇಕು ಅಂತ ಆರ್ಡರ್ ಮಾಡುತ್ತೆ. ಆದ್ರೆ ಯೋಚನೆ ಮಾಡಿ, ಅಪರಿಚಿತ್ ನಿಜವಾಗ್ಲೂ ಅಂಬಿಯ ಕಾಯಿಲೆನಾ ಅಥವಾ ಈ ಸಮಾಜದ ಕಾಯಿಲೆಯ ಒಂದು ಲಕ್ಷಣನಾ? 2 ವರ್ಷಗಳ ನಂತರ ಅಂಬಿ ಈಗ ನಾರ್ಮಲ್ ಆಗಿದ್ದಾನೆ. ನಂದಿನಿ ಜೊತೆ ಖುಷಿಯಾಗಿದ್ದಾನೆ. ಎಲ್ಲವೂ ಸರಿ ಹೋಯ್ತು ಅಂತ ಎಲ್ಲರಿಗೂ ಅನ್ಸುತ್ತೆ. ಆದ್ರೆ ಕಥೆಯಲ್ಲಿ ಒಂದು ಫೈನಲ್ ಟ್ವಿಸ್ಟ್ ಬಾಕಿ ಇದೆ. ಟ್ರೇನಲ್ಲಿ ಒಬ್ಬ ಕುಡಿಯೋದನ್ನ ನೋಡ್ದ ತಕ್ಷಣ ಒಂದು ಕ್ಷಣಕ್ಕೆ ಅಂಬಿ ಮತ್ತೆ ಅಪರಿಚಿತ್ ಆಡ್ತಾನೆ ಮತ್ತು ಈ ಮಾತನ್ನ ಹೇಳ್ತಾನೆ. ಇದ್ರ ಅರ್ಥ ಏನು? ಅಪರಿಚಿತ್ ಸತ್ತಿಲ್ಲ, ಅವನನ್ನ ಸಾಯಿಸೋಕೆ ಆಗಲ್ಲ. ಯಾಕೆಂದ್ರೆ ಸಮಾಜದಲ್ಲಿ ತಪ್ಪುಗಳು ಇರೋವರೆಗೂ ಅಪರಿಚಿತ್ ಎಲ್ಲೋ ಒಂದು ಕಡೆ ಯಾರೊಬ್ರ ಮನಸ್ಸಲ್ಲಿ ವಾಪಸ್ ಬರೋಕೆ ಕಾಯ್ತಾನೇ ಇರ್ತಾನೆ. ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಒಂದು ಸಮಾಜವೇ ದಾರಿ ತಪ್ಪಿದಾಗ ಅದನ್ನ ಸರಿಪಡಿಸೋ ಜವಾಬ್ದಾರಿ ಯಾರ್ದು? ಅಪರಿಚಿತ್ ಮಾಡಿದ ದಾರಿ ಸರಿನಾ ತಪ್ಪಾ ಅನ್ನೋ ಚರ್ಚೆಗಿಂತ ಮುಖ್ಯವಾಗಿ ನಮ್ಮ ಸಮಾಜ ಇಂಥ ಅಪರಿಚಿತರನ್ನ ಸೃಷ್ಟಿ ಮಾಡ್ದ ಹಾಗೆ ನೋಡಿಕೊಳ್ಳೋದು ಹೇಗೆ? ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.